ಚೂರಲ್ ಮಲೈನಲ್ಲಿ ಮತ್ತೊಂದು ಸೇತುವೆ ನಿರ್ಮಾಣವನ್ನ ಮಾಡಲಾಗ್ತಾ ಇದೆ. ಸೇನೆಯ 190 ಅಡಿ ಉದ್ದದ ಸೇತುವೆ ಹೊರತಾಗಿ ಬೈಲಿ ಸೇತುವೆಗೆ ಸಮಾನಾಂತರವಾಗಿ ಚಿಕ್ಕ ಸೇತುವೆಯನ್ನ ಇದೀಗ ನಿರ್ಮಾಣ ಮಾಡಲಾಗ್ತಾ ಇದೆ. ತಾತ್ಕಾಲಿಕ ಸೇತುವೆ ನೀರಿನಲ್ಲಿ ಮುಳುಗಡೆಯಾದಂತಹ ಹಿನ್ನೆಲೆ ರಕ್ಷಣಾ ಕಾರ್ಯಕರ್ತರು ಇದೀಗ ಹೊಸದಾಗಿ ಒಂದು ಸೇತುವೆಯನ್ನ ನಿರ್ಮಾಣ ಮಾಡಿದ್ದಾರೆ. ಜನರಿಗಾಗಿ ಹೊಸ ಸೇತುವೆಯನ್ನ ನಿರ್ಮಾಣ ಮಾಡಿರುವಂತದ್ದು ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳೆಲ್ಲ ನಿಮ್ಮ ರಿಪಬ್ಲಿಕ್ ಕನ್ನಡ ತೋರಿಸ್ತಾ ಇದೆ. ಚೂರಲ್ ಮಲೈನಲ್ಲಿ ಮತ್ತೊಂದು ಸೇತುವೆ ನಿರ್ಮಾಣವನ್ನ ಮಾಡಲಾಗಿದೆ. ಮಳೆಯಿಂದಾಗಿ ಯಾವ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋದು ಕಣ್ಣೆದುರಲ್ಲೇ ಕಾಣ್ತಾ ಇದ್ದೇವೆ. ಸೇನೆಯ 190 ಅಡಿ ಉದ್ದದ ಸೇತುವೆಯನ್ನ ಹೊರತಾಗಿ ಇದೀಗ ಬೈಲಿ ಸೇತುವೆಗೆ ಸಮಾನಾಂತರವಾಗಿ ಚಿಕ್ಕ ಸೇತುವೆಯನ್ನ ಅಲ್ಲಿ ನಿರ್ಮಾಣ ಮಾಡಲಾಗ್ತಾ ಇರುವಂತದ್ದು. ಅಂದ್ರೆ ಯಾವುದೇ ಕಾರ್ಯಾಚರಣೆ ಮಾಡುವಂತಹ ಸಂದರ್ಭದಲ್ಲಿ ಯಾವುದೇ ಅಡೆತಡೆಗಳು ಉಂಟಾಗದ ರೀತಿಯಲ್ಲಿ ಎಲ್ಲಾ ತಯಾರಿಯನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇರುವಂತದ್ದು. ಚೂರಲ್ ಮಲೈನಲ್ಲಿ ಮತ್ತೊಂದು ಸೇತುವೆ ನಿರ್ಮಾಣ ಆಗ್ತಾ ಇದೆ. ಸೇನೆಯ 190 ಅಡಿ ಉದ್ದದ ಸೇತುವೆಯ ಹೊರತಾಗಿ ಬೈಲಿ ಸೇತುವೆಗೆ ಸಮಾನಾಂತರವಾಗಿ ಚಿಕ್ಕ ಸೇತುವೆಯನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ತಾತ್ಕಾಲಿಕ ಸೇತುವೆ ನೀರಿನಲ್ಲಿ ಮುಳುಗಡೆಯಾಗಿತ್ತು. ಈ ಹಿನ್ನೆಲೆಯಲ್ಲಿ ರಕ್ಷಣಾ ಕಾರ್ಯಕರ್ತರು ಜನರಿಗಾಗಿ ಹೊಸ ಸೇತುವೆಯನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಅಂದ್ರೆ ಈಗಾಗಲೇ ಕಾರ್ಯಾಚರಣೆ ಸಾಗ್ತಾ ಇದೆ ಬರದಿಂದ. ಈ ಹಿನ್ನೆಲೆಯಲ್ಲಿ ಸೇತುವೆ ಇರಲಿಲ್ಲ, ಅಲ್ಲಿ ಸೇತುವೆ ನಿರ್ಮಾಣ ಮಾಡಿದ್ರೆ ಕಾರ್ಯಾಚರಣೆಗೆ ಇನ್ನೂ ಕೂಡ ಸುಲಭ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ನಿರ್ಧಾರವನ್ನ ಕೈಗೊಂಡು ಇದೀಗ ಹೊಸದಾಗಿ ಸೇತುವೆಯನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸಬಹುದಾಗಿರುವಂಥದ್ದು ಸಿಬ್ಬಂದಿಗಳು ಈಗಾಗಲೇ ಸೇನೆಯ ಸಿಬ್ಬಂದಿಗಳು ಸೇತುವೆಯನ್ನ ನಿರ್ಮಾಣ ಮಾಡುವಂತಹ ದೃಶ್ಯಾವಳಿಗಳನ್ನ ನೀವು ಕೂಡ ಗಮನಿಸ್ತಾ ಇದ್ದೀರಿ. ಅಂದ್ರೆ ಅಲ್ಲಿ ಶವ ಸಾಗಣೆ ಮಾಡೋದಕ್ಕಾದ್ರೂ ಆಗಿರಬಹುದು ಅಥವಾ ಈಗಾಗಲೇ ಯಾರು ಒಂದಷ್ಟು ಜನ ಸಿಲುಕಿಕೊಂಡಿದ್ದಾರೋ ಅವರ ರಕ್ಷಣೆ ಮಾಡೋದಕ್ಕೆ ಸೇತುವೆಯ ಅವಶ್ಯಕತೆ ಬಹಳ ಮುಖ್ಯ ಆಗಿತ್ತು. ಸೇತುವೆ ಇರಲಿಲ್ಲ. ಈ ಹಿನ್ನೆಲೆಯಲ್ಲಿ ಇದೀಗ ಚಿಕ್ಕ ಸೇತುವೆಯನ್ನ ತಾತ್ಕಾಲಿಕವಾಗಿ ನಿರ್ಮಾಣ ಮಾಡಲಾಗ್ತಾ ಇದೆ. ಅಲ್ಲಿನ ಜನತೆ ಓಡಾಡೋದಕ್ಕೆ, ಅದೇ ರೀತಿಯಾಗಿ ಕಾರ್ಯಾಚರಣೆ ಮಾಡ್ತಾ ಇರುವಂತಹ ಸಿಬ್ಬಂದಿಗಳಿಗೂ ಕೂಡ ಇದು ಸಹಾಯ ಆಗ್ಲಿಕ್ಕಿದೆ. ಮುಂಜಾಗ್ರತಾ ಕ್ರಮವಾಗಿ ಈ ಒಂದು ಸೇತುವೆಯನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ರಾತ್ರಿ ಅಂದ್ರೆ ಇಡೀ ರಾತ್ರಿ ಕಾರ್ಯಾಚರಣೆ ಕೂಡ ಸಾಗಿರುವಂಥದ್ದು. ಅದೇ ರೀತಿಯಾಗಿ ಇದೀಗ ಸೇತುವೆ ಇದ್ರೆ ಇನ್ನಷ್ಟು ಸಹಾಯ ಆಗುತ್ತೆ ಕಾರ್ಯಾಚರಣೆಗೆ ಅನ್ನುವಂತಹ ನಿಟ್ಟಿನಲ್ಲಿ ಇದೀಗ ಹೊಸದಾಗಿ ಸೇತುವೆಯನ್ನ ನಿರ್ಮಾಣ ಮಾಡ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ. ಗುಡ್ಡ ಕುಸಿತದಲ್ಲಿ ಈಗಾಗಲೇ 276 ಮಂದಿ ಸಾವನ್ನಪ್ಪಿದ್ದಾರೆ. ಇನ್ನೂ ಕೂಡ ಸಾವಿನ ಸಂಖ್ಯೆ ಏರಿಕೆಯಾಗುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಅದೇ ರೀತಿಯಾಗಿ ಕರ್ನಾಟಕದಿಂದ ಹೋದವರು ಕೂಡ ತಮ್ಮ ಜೀವವನ್ನ ಕಳೆದುಕೊಂಡಿದ್ದಾರೆ. ಅಲ್ಲೇ ನೆಲೆ ಊರಿದ್ರು. ಕಳೆದ 6 ತಿಂಗಳ ಹಿಂದೆಯಷ್ಟೇ ಮನೆಯನ್ನ ಕೂಡ ಮಾಡಿಕೊಂಡಿದ್ರು. ಇದೀಗ ಆ ಒಂದು ಮನೆಯಲ್ಲೇ ಹೊಸ ಮನೆಯನ್ನ ನಿರ್ಮಾಣ ಮಾಡ್ಕೊಂಡಿದ್ದಂತಹ ಖುಷಿಯಲ್ಲಿದ್ದಂತಹ ಕುಟುಂಬ ಇದೀಗ ಆ ಒಂದು ಮನೆಯಲ್ಲೇ ತಮ್ಮ ಪ್ರಾಣವನ್ನ ಬಿಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಇಲ್ಲಿಂದ ಹೋದವರು ಕೂಡ ತಮ್ಮ ಜೀವನವನ್ನ ಕಟ್ಕೊಳ್ಬೇಕು ಅನ್ನುವಂತಹ ಆಸೆಯಲ್ಲಿ ತಮ್ಮ ಜೀವನವನ್ನ ನಡೆಸ್ತಾ ಇದ್ದವರು ಕೂಡ ರಾತ್ರೋರಾತ್ರಿ ಈ ರೀತಿಯಾಗಿ ಆಗತ್ತೆ ಅನ್ನುವಂಥದ್ದು ಯಾರಿಗೂ ಕೂಡ ಊಹೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಈಗಾಗಲೇ ಎಷ್ಟೋ ಜನ ತಮ್ಮ ಮಕ್ಕಳನ್ನ ಕಳೆದುಕೊಂಡಿದ್ದಾರೆ, ತಂದೆ ತಾಯಿಗಳನ್ನ ಕೂಡ ಕಳೆದುಕೊಂಡಿದ್ದಾರೆ. ಇನ್ನು ಮೂಕ ಪ್ರಾಣಿಗಳ ರೋದನೆ ಹೇಳತೀರದು, ಆ ರೀತಿಯಾಗಿ ಇದೆ ಅಲ್ಲಿನ ಪರಿಸ್ಥಿತಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ರಂಜಿತ್ ಶಿರಿಯಾರ್ ವೈನಾಡ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ಸೇನು ರಂಜಿತ್, ಸದ್ಯಕ್ಕೆ ಕಾರ್ಯಾಚರಣೆ ಯಾವ ರೀತಿಯಾಗಿ ಸಾಗ್ತಾ ಇದೆ, ಇವತ್ತು ಏನೆಲ್ಲ ಅಡೆತಡೆಗಳು ಉಂಟಾಗಬಹುದು, ಕಾರ್ಯಾಚರಣೆಗೆ ಏನೆಲ್ಲ ಸಿದ್ಧತೆಗಳನ್ನ ಈಗಾಗಲೇ ಮಾಡ್ಕೊಳ್ಳಲಾಗ್ತಾ ಇದೆ, ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ರಂಜಿತ್. ಖಂಡಿತವಾಗಲೂ ಕೂಡ ರಮ್ಯಾ, ಈ ವಯನಾಡಿನ ಪರಿಸ್ಥಿತಿ ಘನಘೋರವಾಗಿದೆ. ಸುಮಾರು 4 ಗ್ರಾಮಗಳು ಸಂಪೂರ್ಣವಾಗಿ ನಾಮಾವಶೇಷವಾಗಿ ಹೋಗಿದೆ. ಒಂದು ಸಮಯ 2015ರಿಂದ 2024ರವರೆಗೆ ಸುಮಾರು 9 ವರ್ಷಗಳವರೆಗೆ ಇಲ್ಲಿ ಆಗಿರುವಂಥ ಭೂಕುಸಿತಗಳು ತಂದಿರುವಂಥ ಹಾನಿ, ಪ್ರಕೃತಿ ಎಷ್ಟು ಮುನಿಸಿಕೊಂಡಿದ್ದಾಳೆ ಅನ್ನೋದಕ್ಕೆ ಈಗ ಆಗಿರುವಂಥ ಘನಘೋರ ದುರಂತವೇ ಸಾಕ್ಷಿಯಾಗಿದೆ. ನೋಡಿ, 4 ಗ್ರಾಮಗಳು ನಾಮಾವಶೇಷವಾಗಿದ್ದಾವೆ. ಇವತ್ತು ಚೋರನ್ಮಲದಿಂದ ಆಲ್ಮೋಸ್ಟ್
ಬ್ರಿಡ್ಜ್ ನಿರ್ಮಾಣದ ಕಾರ್ಯ ಸಂಪೂರ್ಣವಾಗಿ ಮುಗಿಯೋ ಹಿನ್ನೆಲೆಯಲ್ಲಿ ಇವತ್ತು JCB ಆಪರೇಷನ್ ಮತ್ತು ಯಂತ್ರಗಳನ್ನು ತೆಗೆದುಕೊಂಡು ಹೋಗಿ ಮುಂಡಕ್ಕೈಯಲ್ಲಿ ಸಿಲುಕಿರುವಂಥ ಆ ಮೃತದೇಹಗಳೇನಿದ್ದಾವೆ, ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವಂಥ ಮೃತದೇಹಗಳನ್ನು ತೆಗೆಯುವ ಸಾಧ್ಯತೆ ಇದೆ ಇವತ್ತು. ಹಾಗಾಗಿ ಇವತ್ತು ಸಾವಿನ ಸಂಖ್ಯೆ ಇನ್ನಷ್ಟು ಏರಿಕೆ ಆಗುವಂಥ ಸಾಧ್ಯತೆ ಇದೆ. ಇಲ್ಲಿವರೆಗೂ ಕೂಡ ಒಂದು ಕ್ಲಾರಿಟಿ ಇಲ್ಲ ಸರ್ಕಾರಕ್ಕೆ. 275 ಜನರ ಹೆಣಗಳು ಸಿಕ್ಕಿದ್ದಾವೆ, ಸುಮಾರು 500 ಜನ ನಾಪತ್ತೆ ಆಗಿದ್ದಾರೆ. ಆ ನಾಪತ್ತೆ ಆದವರು ಏನೂ ಎತ್ತ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಇಲ್ಲ. ಅವರೆಲ್ಲರೂ ಕೂಡ ಮೃತಪಟ್ಟಿದ್ದಾರಾ ಏನು ಅನ್ನೋದೊಂದು ಕ್ಲಾರಿಟಿ ಇಲ್ಲ. ಆದರೆ ಈಗ ಬಾಡಿ ಡಿಸ್ಪೋಸ್ ಆಗ್ತಾ ಇದೆ, ವಾಸನೆ ಬರ್ತಾ ಇದೆ. ಈ ಕಾರಣದಿಂದ ಈಗ ಪಾರ್ಥಿವ ಶರೀರಗಳು ಸಿಕ್ಕಿದ ತಕ್ಷಣ ಅದನ್ನು ದಫನ್ ಮಾಡ್ತಾ ಇದ್ದಾರೆ, ಸಾಮೂಹಿಕವಾಗಿ ಅಂತ್ಯ ಸಂಸ್ಕಾರಗಳನ್ನು ಮಾಡ್ತಾ ಇದ್ದಾರೆ. ಇದು ಕಂಡು ಬರ್ತಿರುವಂಥ ಸನ್ನಿವೇಶ. ಇನ್ನು ಕಲ್ಪೆಟ್ಟದಿಂದ ನಾವೀಗ ಚೋರನ್ಮಲಾಗೆ ಹೊರಟಿದ್ದೀವಿ. ಚೋರನ್ಮಲಾದಲ್ಲಿ ಇವತ್ತು ರೆಸ್ಕ್ಯೂ ಆಪರೇಷನ್ ಇನ್ನಷ್ಟು ಬಿರುಸನ್ನು ಪಡೆದುಕೊಳ್ಳುತ್ತೆ. ನಿನ್ನೆ ತಡರಾತ್ರಿವರೆಗೂ ಕೂಡ ಮಳೆ ಬಂದದ್ರಿಂದಾಗಿ ಸ್ವಲ್ಪ ಆಯಿತು. ಆದರೆ ಇವತ್ತು ಆ ರೀತಿ ಏನೇ ಆದರೂ ಕೂಡ ಇವತ್ತು ಕಾರ್ಯಾಚರಣೆ ಕ್ಷಿಪ್ರವಾಗಿ ಸಾಗುತ್ತೆ. ಸುಮಾರು 1200 ಆರ್ಮಿ ಮತ್ತು NDRF ಸೇರಿದಂತೆ SDRF ಸಿಬ್ಬಂದಿ ಇವತ್ತು ಕಾರ್ಯಾಚರಣೆ ಮಾಡ್ತಾರೆ. ಮತ್ತೊಂದು ಕಡೆಯಲ್ಲಿ ಕೆಲ ನಿರಾಶ್ರಿತ ಕೇಂದ್ರಗಳು, ಮೆಪ್ಪಾಡಿ ಸೇರಿದಂತೆ ನೀಲಾಂಪುರ ಸೇರಿದಂತೆ ಕೆಲ ನಿರಾಶ್ರಿತ ಕೇಂದ್ರಗಳಲ್ಲಿ ಜನರನ್ನು ಸ್ಟೇ ಮಾಡಿದ್ದಾರೆ. ಸುಮಾರು 8000ಕ್ಕೂ ಹೆಚ್ಚು ಜನರನ್ನು ರೆಸ್ಕ್ಯೂ ಮಾಡಿದ್ದಾರೆ. ಇವತ್ತು ರಾಹುಲ್ ಗಾಂಧಿ ಮೆಪ್ಪಾಡಿಯ ನಿರಾಶ್ರಿತ ಕೇಂದ್ರಕ್ಕೆ ಬರ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಸುಮಾರು 9:30 ಸುಮಾರಿಗೆ ರಾಹುಲ್ ಗಾಂಧಿ ಮೆಪ್ಪಾಡಿಯ ನಿರಾಶ್ರಿತ ಕೇಂದ್ರಕ್ಕೆ ಬರ್ತಾರೆ. ಅಲ್ಲಿನ ಜನರ ಗೋಳನ್ನ ಕೇಳ್ತಾರೆ. ಇನ್ನು ಕನ್ನಡಿಗರ ವಿಚಾರ ನಾವು ಮಾತಾಡ್ತಾ ಹೋದ್ರೆ ನೋಡಿ, ಸುಮಾರು 10 ಜನ ಕನ್ನಡಿಗರು ಮೃತಪಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇಲ್ಲಿವರೆಗೂ ಕೂಡ ಬಾಡಿ ಸಿಕ್ಕಿರೋದು ಕನ್ನಡಿಗರದ್ದು 4 ಜನರದ್ದು ಮಾತ್ರ. ಸುಮಾರು 5 ಜನ ಚಾಮರಾಜನಗರ ಜಿಲ್ಲೆಯ ಕನ್ನಡಿಗರು ಮೃತಪಟ್ಟರೆ, ಇನ್ನು ಮೈಸೂರಿನ 2, ಹಾಗೆ ಕೊಡಗಿನ 1, ಹಾಗೆ ಮಂಡ್ಯದ 2 ಕನ್ನಡಿಗರು ಮೃತಪಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಸದ್ಯಕ್ಕೆ ಮಾಹಿತಿ ಸಿಕ್ಕಿದೆ. ಆದರೆ ಬಾಡಿ ಓಕೆ ರಂಜಿತ್, ಹಾಗೆ ಸಂಪರ್ಕದಲ್ಲಿರಿ. ಮತ್ತಷ್ಟು ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಕೇರಳದಲ್ಲಿ 3ನೇ ದಿನದ ಕಾರ್ಯಾಚರಣೆ ಸಾಗ್ತಾ ಇದೆ. ಇಲ್ಲಿಯವರೆಗೂ 276 ಮಂದಿ ದುರ್ಮರಣವನ್ನ ಹೊಂದಿದ್ದಾರೆ. ಒಟ್ಟು 4 ಗ್ರಾಮಗಳು ಸಂಪೂರ್ಣವಾಗಿ ನಾಮಾವಶೇಷವಾಗಿವೆ. ಘಟನೆಯಲ್ಲಿ 500 ಮನೆಗಳಿಗೆ ಹಾನಿಯಾಗಿದೆ. ಇಂದು ರಾಹುಲ್ ಗಾಂಧಿ ಆಗಮಿಸುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಿದೆ. ಕೇರಳದಲ್ಲಿ 3ನೇ ದಿನದ ಕಾರ್ಯಾಚರಣೆಯ ಭರದಿಂದ ಸಾಗ್ತಾ ಇದೆ. ಒಂದು ಕಡೆ ದೃಶ್ಯದಲ್ಲೂ ಕೂಡ ನಾವು ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅಂತ ಹೇಳಿ. ಈಗಾಗಲೇ ಕರ್ನಾಟಕದಿಂದ ತೆರಳಿದ್ದವರು ಕೂಡ ಅವರು ಕೂಡ ಸಾವನ್ನಪ್ಪಿದ್ದಾರೆ. 10 ಮಂದಿ ಇಲ್ಲಿಯವರೆಗೂ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಡೀಟೇಲ್ಸ್ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವುದು. ಆದರೆ ಬರೀ 4 ಮಂದಿಯ ಶವ ಮಾತ್ರ ಪತ್ತೆಯಾಗಿದೆ. ಇನ್ನಷ್ಟು ಜನರ ಸಾವು ನೋವು ಏನಾಗಿದೆ ಅವರ ಕೂಡ ಕಾರ್ಯಾಚರಣೆ ಆಗುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಕಳೆದ 3 ದಿನಗಳಿಂದಲೂ ಕೂಡ ಅಲ್ಲಿ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಒಂದು ನಿಮಿಷವೂ ಕೂಡ ಕಾರ್ಯಾಚರಣೆಯನ್ನ ಬಿಟ್ಟಿಲ್ಲ. ಆ ರೀತಿಯಾಗಿ ಕಾರ್ಯಾಚರಣೆಯನ್ನ ಕೂಡ ಇಲ್ಲಿಯವರೆಗೂ ಕೂಡ ನಡೆಸ್ಕೊಂಡು ಬರ್ತಾ ಇರುವಂಥದ್ದು. ಇಲ್ಲಿಯವರೆಗೂ ಈಗಾಗಲೇ 276 ಮಂದಿ ದುರ್ಮರಣವನ್ನ ಅಪ್ಪಿದ್ದಾರೆ. ಅದೇ ರೀತಿಯಾಗಿ ಒಟ್ಟು 4 ಗ್ರಾಮಗಳು ಸಂಪೂರ್ಣವಾಗಿ ನಾಮಾವಶೇಷವಾಗಿರುವಂಥದ್ದು. ಘಟನೆಯಲ್ಲಿ ಇನ್ನೂ ಕೂಡ 500 ಮನೆಗಳು ಏನಿದ್ದಾವೆ ಅವೆಲ್ಲವೂ ಕೂಡ ಹಾನಿಯಾಗಿರುವಂಥದ್ದು. ಅಂದರೆ ಇನ್ನೂ ಕೂಡ ಕಾರ್ಯಾಚರಣೆ ಸಾಗ್ಲಿಕ್ಕಿದೆ, ಇನ್ನೂ ಕೂಡ ಸಾವು ನೋವಿನ ಸಂಖ್ಯೆ ಹೆಚ್ಚಾಗ್ಲಿಕ್ಕಿದೆ ಅನ್ನುವಂತಹ ಡೀಟೇಲ್ಸ್ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂಥದ್ದು. ಕಂಡು ಕೇಳರಿಯದಂತಹ ಘಟನೆ ಜರುಗಿರುವಂಥದ್ದು. ಯಾರೂ ಕೂಡ ಊಹೆ ಮಾಡ್ಕೊಂಡಿರಲಿಲ್ಲ ರಾತ್ರೋರಾತ್ರಿ ಈ ರೀತಿ ಆಗತ್ತೆ ನಮ್ಮ ವಯನಾಡು ಅನ್ನುವಂಥದ್ದು. ಇದೇ ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ರಂಜಿತ್ ಶಿರಿಯಾರ್ ನೇರ ಸಂಪರ್ಕದಲ್ಲಿದ್ದಾರೆ. ಎಸೇನು ರಂಜಿತ್, ಇವತ್ತು ರಾಹುಲ್ ಗಾಂಧಿ ಅವರು ಆಗಮಿಸುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಈ ಒಂದು ಕಾರ್ಯಾಚರಣೆಗೆ ಏನೆಲ್ಲ ಅಡ್ಡಿ ಆಗ್ತಾ ಇದೆ? ಮಳೆ ಏನಾದರೂ ಆಗ್ತಾ ಇದೆಯಾ ಅಲ್ಲಿ? ಇನ್ನು ಅಲ್ಲಿನ ಜನರು ಏನು ಹೇಳ್ತಾ ಇದ್ದಾರೆ ಅಂತ, ಅಂದರೆ ಕಂಡಂತಹ ದೃಶ್ಯಗಳು ಯಾವ ರೀತಿಯಾಗಿ ಇತ್ತು, ತಮ್ಮ ಕಣ್ಣ ಮುಂದೆ ಯಾವ ರೀತಿಯಾಗಿ ಏನೆಲ್ಲ ಆಯಿತು ಅನ್ನೋದು ಅಲ್ಲಿ ಬದುಕುಳಿದವರು ಏನು ಹೇಳ್ತಾ ಇದ್ದಾರೆ ಅಂತ. ಖಂಡಿತವಾಗ್ಲೂ ಕೂಡ ರಮ್ಯಾ, ಇದು ನರಕದ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಸಂಪೂರ್ಣವಾಗಿ ಒಂದು ನೀರವ ಮೌನ ಆವರಿಸಿದೆ. ಸ್ಮಶಾನದ ವಾತಾವರಣ ಕಂಡು ಬರ್ತಾ ಇದೆ. ಇಲ್ಲಿ ಆರ್ಮಿ ಆಪರೇಷನ್, NDRF ಆಪರೇಷನ್, SDRF ಆಪರೇಷನ್ ಜೊತೆಗೆ ಆಂಬ್ಯುಲೆನ್ಸ್ಗಳ ಸೈರನ್ಗಳು
ಡಾಕ್ಟರ್ಗಳ ಓಡಾಟ ಒಂದು ರೀತಿಯಲ್ಲಿ ಸ್ಮಶಾನದಂಥ ವಾತಾವರಣ ಕಂಡು ಬರ್ತಾ ಇದೆ. ತಮ್ಮವರನ್ನ ಕಳೆದುಕೊಂಡು ರೋಧಿಸ್ತಾ ಇದ್ದಾರೆ, ತಮ್ಮ ಮನೆಯವರನ್ನ ಕಳೆದುಕೊಂಡು ರೋಧಿಸ್ತಾ ಇದ್ದಾರೆ. ಎಲ್ಲವೂ ಕೂಡ ನಾಮಾವಶೇಷವಾಗಿದೆ. ಎತ್ತ ನೋಡಿದ್ರೂ ಕೂಡ ಕೆಸರು ತುಂಬಿದ ಮಣ್ಣು ಮಾತ್ರ ಕಾಣಿಸ್ತಾ ಇದೆ, ಅವಶೇಷಗಳು ಮಾತ್ರ ಕಾಣಿಸ್ತಾ ಇದೆ. ಒಟ್ಟಾರೆ ನಾವು ನೋಡ್ತಾ ಇದ್ರೆ ಒಂದು ರೀತಿಯಲ್ಲಿ ಇದು ಅಕ್ಷರಶಃ ನರಕದಂಥ ವಾತಾವರಣ. ಇಲ್ಲಿವರೆಗೂ ಕೂಡ ಇಂಥದ್ದೊಂದು ಘನಘೋರ ದುರಂತವನ್ನ ಕೇರಳ ಕಂಡಿರಲಿಲ್ಲ, ಇಷ್ಟು ಪ್ರಾಣಹಾನಿಯನ್ನ ಕಂಡಿರಲಿಲ್ಲ. ಆದರೆ ಇವತ್ತು ಅದೆಲ್ಲವೂ ಕೂಡ ಮುಗಿದು ಹೋಗಿದೆ. ಪ್ರಕೃತಿ ಮಾತೆ ಮುನಿಸಿಕೊಂಡಿದ್ದು ಎಷ್ಟು ದೊಡ್ಡ ಮಟ್ಟದಲ್ಲಿ ಇವರಿಗೆ ಒಂದು ತೊಡಕಾಗಿದೆ. ಪ್ರಕೃತಿ ಮೇಲಿನ ನಿರಂತರವಾದಂಥ ಅತ್ಯಾಚಾರಕ್ಕೆ ಪ್ರಕೃತಿ ಮಾತೆ ಇವತ್ತು ಹೇಗೆ ಸೆಟೆದು ಬಿದ್ದಿದ್ದಾಳೆ ಅಂತ ಹೇಳಿದ್ರೆ, ಈ ವಯನಾಡು ಪ್ರವಾಸಿಗರ ಪ್ರಿಯವಾದ ವಯನಾಡು ಇವತ್ತು ಸ್ಮಶಾನದಂತಾಗಿದೆ. ನೀವು ಹೇಳಿದ್ರಿ ರಾಹುಲ್ ಗಾಂಧಿ ಬರ್ತಾರೆ ಅಂತ. ಎಕ್ಸಾಕ್ಟ್ಲಿ ಇವತ್ತು 9:30 ಸುಮಾರಿಗೆ ಮೆಪ್ಪಾಡಿಗೆ ರಾಹುಲ್ ಗಾಂಧಿ ಅವರು ಬರ್ತಾರೆ. ಅಲ್ಲಿನ ಶೋಚನೀಯ ಪರಿಸ್ಥಿತಿಯನ್ನು ನೋಡ್ತಾರೆ. ಮೆಪ್ಪಾಡಿಯ ಅಲ್ಲೊಂದು ಆಸ್ಪತ್ರೆ ಇದೆ, ಆಸ್ಪತ್ರೆಯ ಶವಾಗಾರದಲ್ಲಿ ದೇಹಗಳನ್ನು ಇಟ್ಟಿದ್ದಾರೆ. ಅಲ್ಲಿ ಕುಟುಂಬದವರು ಬಂದು ನಮ್ಮವರ ಮೃತದೇಹವ, ಕಾಣೆಯಾಗಿರುವ ನಮ್ಮವರ ಮೃತದೇಹವ ಅಂತೇಳಿ ಹುಡುಕುವಂಥ ದೃಶ್ಯ ಇದೆಯಲ್ಲ, ಎಂಥವರ ಮನ ಕಲುಕುವಂತಿದೆ. ಆ ರೀತಿಯ ಘನಘೋರ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸದ್ಯಕ್ಕೆ ಇವತ್ತಿನಿಂದ ಕಾರ್ಯಾಚರಣೆ ಸ್ವಲ್ಪ ವೇಗವನ್ನು ಪಡೆದುಕೊಳ್ಬಹುದು. ಯಾಕಂತ ಹೇಳಿದರೆ ತಲುಪಲಾಗದ ಸ್ಥಳಗಳನ್ನು ಆರ್ಮಿ ನಿನ್ನೆ ತಲುಪಿದೆ. ಅಲ್ಲಿಗೆ ಹೋಗೋದಕ್ಕೆ ಬ್ರಿಡ್ಜ್ಗಳೆಲ್ಲ ಮುರಿದು ಹೋಗಿತ್ತು ಅಥವಾ ಬ್ರಿಡ್ಜ್ಗಳೆಲ್ಲ ಕೊಚ್ಕೊಂಡು ಹೋಗಿತ್ತು. ಅಲ್ಲಿ ತಾತ್ಕಾಲಿಕವಾದಂಥ ಬ್ರಿಡ್ಜ್ಗಳನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಹಾಗಾಗಿ JCBಗಳ ಮೂಲಕ ಅಥವಾ ಆ್ಯಂಬುಲೆನ್ಸ್ಗಳ ಮೂಲಕ ಅದರ ಹೊರತಾಗಿ ಕೆಲ ಯಂತ್ರಗಳನ್ನು ತೆಗೆದುಕೊಂಡು ಹೋಗಿ ಮಣ್ಣಿನ ಅಡಿ ಏನು ಮುಡಕೈ ಸ್ಥಳ ಏನಿದೆ ಅಲ್ಲಿ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ ನಿನ್ನೆವರೆಗೂ ಕೂಡ. ಆದರೆ ಇವತ್ತು ಬ್ರಿಡ್ಜ್ ಮಾಡಿರೋದ್ರಿಂದ, ನಿನ್ನೆ ರಾತ್ರಿಯೆಲ್ಲವೂ ಕೂಡ ಕಾರ್ಯಾಚರಣೆ ಮೂಲಕ ಬ್ರಿಡ್ಜ್ ಮಾಡಿರೋದ್ರಿಂದಾಗಿ ಸುಮಾರು 1200 ಜನ ಅಲ್ಲಿ ಸಿಬ್ಬಂದಿ ರಕ್ಷಣೆಗೆ ನಿಂತ್ಕೊಂಡಿದ್ದಾರೆ. ಆ ಬ್ರಿಡ್ಜ್ ಮಾಡಿರೋದ್ರಿಂದಾಗಿ ಅಲ್ಲಿಗೆ ಆಧುನಿಕ ಉಪಕರಣಗಳನ್ನು ತೆಗೆದುಕೊಂಡು ಹೋಗಿ ಮಣ್ಣಿನ ಅಡಿ ಸಿಲುಕಿರುವವರನ್ನ ಅಲ್ಲಿ ತೆಗೆಯುವಂಥ ಸಾಧ್ಯತೆಗಳು ಗೊತ್ತಾಗುತ್ತೆ ಅಥವಾ ಆಗುತ್ತೆ. ನಾನು ಏನು ಹೇಳ್ತಾ ಇದ್ದೆ, 500 ಜನ ಏನು ಮಿಸ್ಸಿಂಗ್ ಇದ್ದಾರೆ, ಅವ್ರ ಸಂಪರ್ಕವೇ ಇಲ್ಲ ಅಂತ ಏನು ಹೇಳ್ತಾ ಇದ್ದೆ, ಅವರ ಸಂಪರ್ಕ ಅಥವಾ ಅವರ ಬಾಡಿ ಏನಾದರೂ ಸಿಗುವಂಥ ಸಾಧ್ಯತೆಗಳಿವೆ. ಇಲ್ಲಿನ ಜನರು ಹೇಳೋದಿಷ್ಟೇ, ಸಾವಿನ ಸಂಖ್ಯೆ ಜಾಸ್ತಿ ಆಗ್ಬೋದು, ಇನ್ನೂ ಕೂಡ ಹೆಚ್ಚಿಗೆ ಆಗ್ಬೋದು ಸಾವಿನ ಸಂಖ್ಯೆ. ಯಾಕಂತ ಹೇಳಿದರೆ ನಾವು ಗಮನಿಸ್ಬೋದು ರಮ್ಯಾ, ಆ ಮುಡಕೈ ಅನ್ನೋ ಜಾಗ ಇದೆಯಲ್ಲ ಅಲ್ಲಿ ಏನೂ ಕೂಡ ಇಲ್ಲ. ಇದೇ ರೀತಿಯ ಬಿಲ್ಡಿಂಗ್ ಇತ್ತು, ಇದೇ ರೀತಿಯ ಬಿಲ್ಡಿಂಗ್ಗಳಿತ್ತು, ರಸ್ತೆಗಳಿದ್ವು, ಆ ಪ್ರಕೃತಿ ಸೌಂದರ್ಯ ನೋಡೋದಿತ್ತು, ಹೋಮ್ ಸ್ಟೇಗಳಿದ್ವು, ಅಲ್ಲಲ್ಲಿ ಮನೆಗಳಿದ್ವು. ಆದರೆ ಏನೂ ಕೂಡ ಇಲ್ಲ. ಸಮವಾದಂಥ ನೆಲಗಟ್ಟು ಬಂದು. ರೈಟ್ ರಂಜಿತ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.